ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಬೀಟ್ರೂಟ್ ಹಲ್ವಾ ಮಾಡುವ ವಿಧಾನ ತಿಳಿಸ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬೀಟ್ರೂಟ್ 1 ಕಪ್ಪು, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ, ಏಲಕ್ಕಿ ಪುಡಿ, ಗಸಗಸೆ, ಬೆಲ್ಲ. ಇಷ್ಟನ್ನು ಮೊದಲು ತುಪ್ಪ ಹಾಕಿ ಡ್ರೈ ಫ್ರೂಟ್ಸನ್ನು ಇದು ಮಾಡೋಣಂತೆ. ತುಪ್ಪ ಕರಗಿದ ಕೂಡಲೇ ಇದನ್ನು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಇದನ್ನು ಬೀಟ್ರೂಟನ್ನು ಹುರಿಬೇಕು. ತೋರಿಸ್ತಿದ್ದೀನಿ. ಈಗ ಫಸ್ಟ್ ಗೋಡಂಬಿ ಹಾಕ್ತಾ ಇದ್ದೇನೆ. ಗೋಡಂಬಿಗ ಇದು ಹಾಕ್ತಿದ್ದಂಗೆ ದ್ರಾಕ್ಷಿ, ಪಿಸ್ತಾ ಹಾಕ್ತಿದ್ದೇನೆ. ಒಂದು ಸ್ವಲ್ಪ ಚೆನ್ನಾಗಿ ಇದು ಮಾಡಿ ಫ್ರೈ ಮಾಡಿ, ಇದಕ್ಕೆ ಸ್ವಲ್ಪ ಗಸಗಸೆ ಹಾಕ್ತಿದ್ದೇನೆ. ಫ್ರೈ ಆಗ್ತಿದ್ದು ಇದನ್ನು ತೆಗೆದು ಇದರ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಬೀಟ್ರೂಟನ್ನು ಹಾಕ್ತಿದ್ದೇನೆ. ಅದಕ್ಕೆ ಚೆನ್ನಾಗಿ ತುಪ್ಪ ಹಾಕಿ ಫ್ರೈ ಮಾಡಬೇಕು. ಈಗ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ, ಆಮೇಲೆ ಹಾಲು ಹಾಕಿ ಕುದಿಸ್ಬೇಕು. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ಬೀಟ್ರೂಟ್ ಇದನ್ನು ನಾನು ಬೆಲ್ಲದಲ್ಲಿ ಮಾಡ್ತಿದ್ದೇನೆ ಇವತ್ತು, ಅದಕ್ಕಾಗಿ ಇದೊಂದು ಸ್ವಲ್ಪ ಚೇಂಜ್ ಅನ್ನಿಸ್ತದೆ. ಎಲ್ಲರೂ ಸಕ್ಕರೆಯಲ್ಲಿ ಮಾಡ್ತಿದ್ದಾರೆ, ಇವತ್ತು ಬೆಲ್ಲದಲ್ಲಿ ಮಾಡಿ ತೋರಿಸ್ತಿದ್ದೇನೆ. ಇದು ನೋಡಿ, ಈಗ ಇದು ಬೆಂದಿದೆ. ಇದಕ್ಕೆ 1 ಗ್ಲಾಸ್ ಹಾಲು ಹಾಕಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹಾಲು ಬೇಯಬೇಕು. ಬೆಂದ ಕೂಡಲೇ ಇದು ಚಲೋ ಬೆಂದ ಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಇದು ಮಾಡಬೇಕು, ತಿರುಗಿಸ್ಬೇಕು. ಬೆಂದಿದೆ, ಚಲೋ ಬೆಂದಿದೆ. ಈಗ ಬೆಂದಂಗೆ ಈಗ ಬೆಲ್ಲ ಹಾಕೋಣಂತೆ. ಬೆಲ್ಲ ಹಾಕಿ ಚೆನ್ನಾಗಿ ಅದು ಬೆಲ್ಲ ಕರಗಿದ ಮೇಲೆ ಅದು ಗಟ್ಟಿ ಆಗಬೇಕಲ್ಲ, ಇದು ಅರ್ಧದಷ್ಟು ಬೆಲ್ಲ ಹಾಕೋಣಂತೆ. ಇದು ಬೀಟ್ರೂಟು ಎಷ್ಟು ಹಾಕಿದ್ದೀನಿ ಅರ್ಧ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಚೆನ್ನಾಗಿ ಕರೋ ತನಕ ಕೈ ಆಡಿಸ್ಬೇಕು. ಇದಕ್ಕೆ ಈಗ ನೋಡಿ ಚೆನ್ನಾಗಿ ಇದು ಕುದೀತಿದೆ. ಬೆಲ್ಲ ಮತ್ತು ಬೀಟ್ರೂಟು ಮಿಕ್ಸ್ ಆಗ್ತಿದೆ. ಬೆಲ್ಲ ಕರಗಿದ ತಕ್ಷಣ ಇದಕ್ಕೆ ಡ್ರೈ ಫ್ರೂಟ್ಸು ಹಾಕಿ ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕೋಣಂತೆ. ಬೆಲ್ಲ ಬೀಟ್ರೂಟ್ ಮಿಕ್ಸ್ ಆಗ್ತಿದ್ದಂಗೆ ಗಟ್ಟಿ ಆಗ್ತಾ ಬರ್ತದೆ ಇದು. ಈಗ ಸ್ವಲ್ಪ ಇದಕ್ಕೆ ತುಪ್ಪ ಹಾಕೋಣ. ನೋಡಿ ಫ್ರೆಂಡ್ಸ್, ಇದು ಗಟ್ಟಿ ಆಯ್ತು. ಈಗ ಡ್ರೈ ಫ್ರೂಟ್ಸ್ ಎಲ್ಲ ನಾವು ತುಪ್ಪಲ್ಲಿ ಡ್ರೈ ಮಾಡಿದೆಲ್ಲ ಹಾಕೋಣಂತೆ. ಡ್ರೈ ಫ್ರೂಟ್ಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಣಂತೆ. ನಾನು ಇಷ್ಟು ಹಾಕಿದ್ದೀನಿ. ನೋಡಿ ಆಯ್ತು. ಇದೀಗ ನೋಡಿ, ಟೇಸ್ಟ್ ನೋಡಿ, ನೀವು ಮಾಡಿ ನೋಡಿ. ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು.